ಆದರೆ ಈ ಸಲ ಅದು ಹೋಪಾಗೆ ಉಳ್ಕೋಬಾರ್ದು ಅಂತ ಅನ್ಕೊಳ್ತಾ ಇದ್ದೀನಿ ಅಷ್ಟೇ. ಪ್ರೀತು, ನೀನು ಕಾಫಿ ಕುಡಿಯುವಾಗ ದೊಡ್ಡ ವೇದಾಂತಿ ಥರ ಮಾತಾಡ್ತೀಯ ನೋಡು. ನೀನೇನು ಕಮ್ಮಿನ ಅಣ್ಣ, ಕ್ರಿಕೆಟ್ ಬಿಟ್ಟು ಕಿಡ್ಸ್ ಪೋಯಟ್ರಿ ಓದಿರೋರ ಥರ ಮಾತಾಡ್ತಾ ಇದೆಯಾ. ಏನಿಬ್ರು ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತ್ಕೊಂಡು ಕವಿತೆ ಬರಿತಾ ಇದ್ದೀರಾ? ಹಾಗಲ್ಲ ಅಕ್ಕ, ಇಬ್ರು ಕೂತ್ಕೊಂಡು ಸುಮ್ಮನೆ ವಿಟಮಿನ್ ಡಿ ತಗೋತಾ ಇದ್ವಿ. ವಿಟಮಿನ್ ಡಿ ತಗೊಳ್ಳೋದು ಬೆಳಿಗ್ಗೆ ಸೂರ್ಯ ಇರುವಾಗ, ಸೂರ್ಯ ಮುಳುಗ್ಬೇಕಾದ್ರೆ ಅಲ್ಲ. ಓ ಹೌದಲ್ಲ, ಮರ್ತೇ ಹೋಗಿತ್ತು. ಸರಿ, ಬಿಸಿ ಬಿಸಿ ಸ್ನ್ಯಾಕ್ಸ್ ರೆಡಿ ಇದೆ, ಇಬ್ರು ಒಳಗಡೆ ಬನ್ನಿ, ತಿನ್ಬೋದು. ಪ್ರೀತು, ಬಜ್ಜಿ ರೆಡಿ ಆಗ್ತಿದೆ. ಪ್ರೀತು, ನಮ್ಮಕ್ಕ ಒಂಥರ ಈ CCTV ಬಾಂಬ್ ಇದ್ದಾಗೆ. ನಾವು ಯಾವಾಗಲೂ ಅವಳು ಸರ್ವೇಲೆನ್ಸಲ್ಲೇ ಇರ್ತೀವಿ. ಹುಷಾರಾಗಿರ್ಬೇಕು. ಹಾಗೆ ಅವಳ ಹತ್ರ ಮಾತಾಡ್ತಿರ್ಬೇಕಾದ್ರೆ ಯಾವಾಗಲೂ ಬಾಯಲ್ಲಿ ಒಂದು ಫಿಲ್ಟರ್ ಹಾಕೊಂಡೇ ಇರಬೇಕು. ಅದು ನಿಜಾನೇ ಬ್ರೋ. ಮೊದಲೇ ಶಿ ಏಟ್ಸ್ ಲವ್ ಸ್ಟೋರೀಸ್, ಅದರಲ್ಲೂ ನನ್ನ ಲವ್ ಸ್ಟೋರಿ ಅಂದರೆ ಬಾಂಬ್ ಥರ ಬ್ಲಾಸ್ಟ್ ಆಗ್ತಾಳೆ. ಹೇಳು ಮಲ್ಲಿಕಾ, ಹೌ ಆರ್ ಯು? ಚೆನ್ನಾಗಂತೂ ಇಲ್ಲಪ್ಪ. ನೀನ್ ಚೆನ್ನಾಗಿದ್ದೀನಿ ಅಂತ ಯಾವತ್ತೂ ಹೇಳಿಲ್ವಲ್ಲ. ಇಟ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಸರಿ, ಈಗೇನಾಯ್ತು? ನನಗಾಗ್ತಿರೋ ಹಿಂಸೆಗೆ ನಾನಿನ್ನೂ ಬದುಕಿರೋದೇ ಹೆಚ್ಚು, ಗೊತ್ತಾ ನಿಮ್ಗೆ? ಶಟಪ್ ಮಲ್ಲಿಕಾ, ಯಾವಾಗ್ಲೂ ಬೆನ್ನಿಂದೆ ಚೂರಿ ಹಾಕಿ ಓಡೋ ಹೇಡಿ ಥರನೇ ಮಾತಾಡ್ತೀಯಲ್ಲ. ಅಪ್ಪ, ನಾನು ಎಷ್ಟು ಟ್ರೈ ಮಾಡ್ತಿದ್ರು, ನಾನು ಅನ್ಕೊಂಡಿದ್ ಒಂದು ಆಗ್ತಿಲ್ಲಪ್ಪ. ಮತ್ತಿನ್ನೇನ್ ಮಾಡ್ಲಿ ಹೇಳು ನೀನೆ. ಇವಾಗ ಏನಾಗ್ಲಿಲ್ಲ ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ? ಅಪ್ಪ, ನೀವಂತೂ ನಮ್ಮ ಮನೆಗೆ ಬಂದಾಗ ಏನ್ ಐಡಿಯಾ ಕೊಟ್ಟಿದ್ರಿ ನೆನ್ಪಿಸ್ಕೊಳ್ಳಿ. ಈ ಮನೇಲಿರೋರ್ನೆಲ್ಲ ಚೆನ್ನಾಗಿ ನೋಡ್ಕೋ, ಎಲ್ಲರ ವಿಶ್ವಾಸನೂ ತಗೋ ಅಂತ ತಾನೇ. ಹಾಗ್ ಮಾಡಿದ್ರೆ ನೀನೇನ್ ಅನ್ಕೊಂಡಿದ್ಯಾ ಎಲ್ಲ ಕೆಲಸ ಆಗತ್ತೆ ಅಂತ ಹೇಳಿದ್ರಿ ಅಲ್ವಾ? ಹೌದು. ವಾಟ್ಸ್ ರಾಂಗ್ ವಿತ್ ದಟ್? ಅಪ್ಪ, ನೀವ್ ಹೇಳ್ದಾಗೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನನ್ ಶಕ್ತಿ ಮೀರಿ ಎಲ್ಲರ ಮುಂದೆ ಈ ಮನೇಲಿ ಡ್ರಾಮಾ ಮಾಡ್ದೆ. ಯಾವ ಲೆವೆಲ್ಗೆ ಗೊತ್ತಾ ನಿಮ್ಗೆ? ಒಂದ್ ದೊಡ್ಡ ಅವಾರ್ಡ್ ಸಿಕ್ಕೋ ಲೆವೆಲ್ಗೆ. ಅದಕ್ಕೆ ಪ್ರತಿಫಲ ಏನ್ ಸಿಕ್ತು ಅಂತ ಗೊತ್ತಾ ನಿಮ್ಗೆ? ಹಾ, ಮತ್ತೆ ಇದೇ ಮನೆಯಲ್ಲಿ ಕಸ ಮುಸ್ರೆ ತಿಕ್ಕೊಂಡು ಬಿದ್ದಿರೋ ಕೆಲ್ಸ. ಏನಾಯ್ತು ಅಂತ ಸ್ವಲ್ಪ ಬಿಡ್ಸಿ ಹೇಳು. ಅಪ್ಪ, ನಾನು ಒಳ್ಳೆಯವಳಾದ್ರೆ ಮಾವಂಗೆ ನನ್ ಮೇಲೆ ಒಳ್ಳೆ ಒಪಿನಿಯನ್ ಬಂದು, ಕಾನ್ಫಿಡೆನ್ಸ್ ಬಂದು, ಈ ಮನೇಲಿ ಮಾಡೋ ಕೆಲ್ಸ ಬಿಡಿಸಿ ಆಫೀಸಲ್ಲೇ ಒಂದು ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಇರೋ ಪೋಸ್ಟ್ ಕೊಡ್ತಾರೆ ಅಂತ ಕನ್ಸ್ಕೊಂಡಿದ್ದೆ. ಅದಕ್ಕೆ ನೀವ್ ಹೇಳ್ದಾಗೆಲ್ಲ ನಡ್ಕೊಂಡೆ ಅಪ್ಪ. ನಾನ್ ಆಫೀಸಿಗೆ ಹೋಗೋದಿರ್ಲಿ, ಈಗ ಮಾವನೇ ಆಫೀಸಿಗೆ ಹೋಗಕ್ ಶುರು ಮಾಡಿದ್ದಾರೆ. ಅದ್ರ ಜೊತೆಗೆ ನನ್ ನಿರೀಕ್ಷೆಗ್ ಮೀರಿ ಎಲ್ಲಾನು ನನ್ ವಿರುದ್ಧವಾಗಿ ನಡೀತಿದೆಪ್ಪ. ಅಪ್ಪ, ಆ ಕಾವೇರಿದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು. ಆ ಪೀಡೆ ಯಾವ ಫಾರಿನ್ಗೂ ಹೋಗ್ದೆ ಮತ್ತೆ ವಿಶ್ವಾಂಬರ ಕಂಪ್ನಿಲೇ ಉಳ್ಕೊಂಡು ನಮ್ ಪ್ರಾಣ ತಿನ್ನೋದಕ್ಕೆ ರೆಡಿ ಆಗಿದ್ದಾಳೆ. ಅವಳ್ದು ಯಾರ್ದೋ ಎಂಗೇಜ್ಮೆಂಟ್ ನಿಂತೋಯ್ತು ಅಂತ ನೀನ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು ಮಲ್ಲಿಕಾ? ಅಪ್ಪ, ನಿಮಗೆ ಅವಳ ಬಗ್ಗೆ ಗೊತ್ತಿಲ್ಲ. ಪ್ರೀತು ನಮ್ ತೇಜುನ ಓವರ್ಟೇಕ್ ಮಾಡೋದಕ್ಕೆ ಮೇನ್ ರೀಸನ್ನೇ ಆ ಕಾವೇರಿ. ಅವಳಿಲ್ಲ ಅಂದಿದ್ದಿದ್ರೆ ಆ ಪ್ರೀತು ಟುಸ್ಪಾಟಾಕಿ ಆಗ್ತಿದ್ದ. ಅವಾಗ ನಾನು ಅಥವಾ ತೇಜು ಆ ಪ್ರೀತುನೇ ಓವರ್ಟೇಕ್ ಮಾಡ್ಬೋದಾಗಿತ್ತು. ಆದ್ರೆ ಇವಾಗ ಯಾವ ಚಾನ್ಸು ಇಲ್ಲ ನಮಗೆ. ಅವಳಿಲ್ಲೇ ಉಳ್ಕೊಂಡು ಈ ಮನೆಗೆ ಸೊಸೆಯಾಗಿ ಏನಾದ್ರೂ ಬಂದ್ರೆ ಈ ಮನೆಯಲ್ಲೂ ಅಧಿಕಾರ ನಡೆಸೋ ಚಾನ್ಸ್ ಇದೆ. ಓಹೋ, ನೀನ್ ಟೆನ್ಷನ್ ಅದ? ಮಲ್ಲಿಕಾ, ನಾನು ನಿಂಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಒಬ್ಬ ಅಥ್ಲೀಟ್ ಲೈನ್ ನೋಡ್ಕೊಂಡು ಓಡ್ಬೇಕಾ ಅಥವಾ ಪಕ್ಕದವನ್ನ ನೋಡ್ಕೊಂಡು ಓಡ್ಬೇಕಾ? ಅಪ್ಪ, ನೀವೇನಾದ್ರೂ ಹೇಳಂಗಿದ್ರೆ ಡೈರೆಕ್ಟ್ ಆಗಿ ಹೇಳಿ. ಈ ಗೊಂದಲದಲ್ಲಿ ನನ್ನ ತಲೆಗೆ ಹುಳ ಬಿಡಬೇಡಿ ನೀವು. ನೋಡೋ, ಯಾರು ತನ್ನ ಲಿಮಿಟ್ ಮತ್ತೆ ಗುರಿ ನೋಡ್ಕೊಂಡು ಓಡ್ತಾನೋ ಅವನೇ ಗೆಲ್ಲೋದು. ನಿನ್ ಥರ ಬೇರೆಯವ್ರು ನೋಡ್ಕೊಂಡು ಕೂತ್ರೆ ಎಲ್ಲರಿಗಿಂತ ಹಿಂದೆ ಇರಬೇಕಾಗತ್ತೆ.
ನೀನು ನನ್ನ ಮಗಳು, ಮುಂದೆ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೇಕಾಗಿರೋಳು. ಇವತ್ತು ಒಂದು ಪ್ರಾಬ್ಲಮ್ ಬಂತು ಅಂತ ರೇಸ್ನ ಕ್ವಿಟ್ ಮಾಡೋ ಲೆವೆಲ್ಗೆ ಥಿಂಕ್ ಮಾಡಬಾರ್ದು. ಪ್ರಾಬ್ಲಮ್ನ ಹೇಗೆ ಓವರ್ಕಮ್ ಮಾಡಿ ಅದರಿಂದ ಹೇಗೆ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡಬೇಕು. ಅದೇ ನಿಜವಾದ ಲೀಡರ್ನ ಲಕ್ಷಣ. ಅಪ್ಪ, ಕಾವೇರಿ ತುಂಬಾ ಬ್ರಿಲಿಯಂಟ್ ಇದ್ದಾಳೆ ಅಪ್ಪ. ಹಾಗಾದ್ರೆ ನೀನ್ ದಡ್ಡಿನ? ಮರಕ್ಕಿಂತ ಮರ ದೊಡ್ಡದು. ನಮ್ ಶತ್ರುಗಳಿಗಿಂತ ನಮ್ ಬುದ್ಧಿ ದೊಡ್ಡದಾಗಿರ್ಬೇಕು. ಥಿಂಕ್ ಹೈ, ಲಿವ್ ಹೈ ಅನ್ನೋ ತರ ಇರಬೇಕು. ಆ ಆಟಿಟ್ಯೂಡ್ ಇದ್ರೆ ಮಾತ್ರ ಧೈರ್ಯವಾಗಿ ಎಲ್ಲದನ್ನು ಎದುರಿಸಕ್ಕಾಗೋದು ಮಲ್ಲಿಕಾ. ಆದ್ರೂ ಅಪ್ಪ, ನೋಡು, ಮೊದಲು ಈ ಟೆನ್ಷನ್ ಎಲ್ಲ ಬಿಟ್ಟಾಕು. ನೀನು ನಿನ್ ಮನೆಯವ್ರ ಜೊತೆ ಮೊದಲು ಹೇಗಿದ್ಯೋ ಈಗಲೂ ಅದೇ ತರ ಇರೋ ತರ ಮೇಂಟೈನ್ ಮಾಡು. ನಾನು ನಾಳೆ ಹೊಸ ಸ್ಟ್ರಾಟಜಿ ಜೊತೆ ಬಂದು ನಿನ್ ಜೊತೆ ಮಾತಾಡ್ತೀನಿ. ಓಕೆ? ಓಕೆ ಅಪ್ಪ. ನಾನು ಸರಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಕಮಾನ್, ಈಗಾದ್ರೂ ಟೆನ್ಷನ್ ಬಿಟ್ಟು ಮಾತಾಡೋ. ಇವಾಗ ಮನ್ಸು ನಿರಾಳ ಆಯ್ತು. ಥ್ಯಾಂಕ್ ಯು ಅಪ್ಪ. ಸರಿ ಮಲ್ಲಿಕಾ, ಗುಡ್ ನೈಟ್. ಗುಡ್ ನೈಟ್ ಅಪ್ಪ, ಬಾಯ್. ಒಂದು ವೇಳೆ ಈ ಮದುವೆ ನಡೀಲಿಲ್ಲ ಅಂದ್ರೆ ಪರಿಹಾರ ಮಾಡಲಿಕ್ಕೆ ಆಗದೇ ಇರುವಂಥ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ದೇವ್ರೆ, ನನಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ನಾನು ಯಾವ ಪಾಪನೂ ಮಾಡಿಲ್ಲ. ಆದರೂ ಯಾಕೆ ನನ್ನ ಮಕ್ಕಳಿಗಿಂತ ಕಷ್ಟ ಕೊಡ್ತಿದ್ಯಾ? ಜೀವನದುದ್ದಕ್ಕೂ ನಿನ್ನನ್ನೇ ನಂಬಿ ಬದುಕಿದ್ದೀನಿ. ಈಗಲೂ ನಿನ್ನನ್ನೇ ನಂಬ್ತಿದ್ದೀನಿ. ನೀನೇ ನಮ್ಮ ಕಾವೇರಿ ಕೈ ಹಿಡಿದು ಯಾವುದೇ ತೊಂದರೆ ಆಗದೆ ಇರೋ ಥರ ಜೀವನದಲ್ಲಿ ದಡ ಸೇರಿಸ್ಬೇಕು. ಕಾವೇರಿ, ಆರತಿ ತಗೊಮ್ಮ.